ಮೀಟಿಂಗಿಂದ ಏನೇ ಆಚೆಗೆ ಬಂದ್ರು ರಿಸಲ್ಟು ಅದಕ್ಕೂ ಅವ್ರಿಗೂ ಸಂಬಂಧ ಇಲ್ವಾ ಆಗಿದ್ರೆ? ಖಂಡಿತ ಇಲ್ಲ ಸರ್. ಈ ಮೀಟಿಂಗ್ ಇಂದ ಅವ್ರು ಏನೇ ಕರೆ ಕೊಟ್ರೇನೋ ಯಾವುದೇ ಒಂದು ವ್ಯತ್ಯಯ ಆಗಲ್ಲ. ಇದೇ ರೀತಿಯಲ್ಲಿ ಬಂದ್ ಮುಂದುವರಿತಾ ಇರುತ್ತೆ. ಸರ್ಕಾರಗಳು ಈಗಲಾದ್ರೆ ಎಚ್ಚೆತ್ಕೊಂಡು ಈಗೇನು ನಾವು ಸರ್ಕಾರಿ ನೌಕರರಾಗಬೇಕು ಒಂದು ಹೋರಾಟ ಮಾಡ್ಕೊಳ್ಳೋಕೆ ಒಂದು ಒಕ್ಕೂಟ ರಚನೆ ಆಗಿದೆ. ಕೊಡಿಯಲ್ಲಿ ಚಂದ್ರಶೇಖರ್ ನೇತೃತ್ವದಲ್ಲಿ ಅವ್ರ ಮುಖಾಂತರ ಬಂದು ಮಾತುಕತೆ ಮಾಡಿ ಚರ್ಚೆಗೆ ಒಂದು ಅಂತ್ಯ ಆಡಿದ್ರೆ ಮಾತ್ರ ಈ ಮುಷ್ಕರ ವಾಪಸ್ ಆಗುತ್ತೆ ಸರ್. ನೀವು ಮಾತುಕತೆಗೆ ರೆಡಿ ಇದ್ದೀರಾ? ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಮಾತುಕತೆಗೆ ರೆಡಿ ಇದ್ದೀನಿ, ಇಬ್ರು ಕುಂತು ಮಾತಾಡೋ ಒಂದು ಬಗೆಹರಿಸೋಣ ಅಂತ ಅವರು ಕಾಯ್ತಾ ಇದೀವಿ. ಹಾ ಪ್ಲೀಸ್ ಹೇಳಿ ಹೇಳಿ, ಗೋ ಹೆಡ್ ಚಂದ್ರ ಅವರೇ. ಸರ್ ನಾವಂತೂ ಓಪನ್ ಹಾರ್ಟ್ ಅಲ್ಲಿ ನಾವು ಅದನ್ನ ಕಾಯ್ತಾ ಇದೀವಿ ಸರ್. ನೀವು ಒಂದು ಮಾತು ಕರೆದ್ರೆ ನಾವು ಅಷ್ಟು ಗೌರವದಿಂದ ನೀವು ಎಲ್ಲಿ ಕರೀತಿರೋ ಅಲ್ಲಿ ಬಂದು ಎಷ್ಟು ಹೊತ್ತಿಗಾದ್ರೂ ಕರೀಲಿ, ನಾವು ಹೋಗಿ ಅವ್ರ ಜೊತೆ ಮಾತುಕತೆ ಮಾಡಿಕೊಂಡು ನಾವು ಈ ಮುಷ್ಕರನ ಅಂತ್ಯ ಮಾಡಕ್ಕೆ ನಾವು ತುದಿಗಾಲ ಮೇಲೆ ಇದ್ದೀವಿ ಅಂತಾನೆ ತಿಳ್ಕೊಳ್ಳಿ. ಆದ್ರೆ ಸರ್ಕಾರ ಅದನ್ನು ಬಿಟ್ಬಿಟ್ಟು ಬೇರೆ ಏನಾದ್ರೂ ಕಾನೂನು ಕ್ರಮಗಳು ಅಥವಾ ಬೇರೆ ಸಂಘಟನೆಗಳ ಜೊತೆಯಲ್ಲಿ ಒಡಕು ಉಂಟು ಮಾಡೋದು, ಇವೆಲ್ಲ ಕಾರ್ಮಿಕರಲ್ಲಿ ಗೊಂದಲ ಉಂಟು ಮಾಡೋದಕ್ಕೆಲ್ಲ ಕೈ ಹಾಕೋದಕ್ಕೆ ಬದಲಾಗಿ ಇಲ್ಲಿ ಏನ್ ನಡೀತಾ ಇದೆ ಸಂಘಟನೆ, ಈ ಹೋರಾಟ ಯಾರು ಮಾಡ್ತಾ ಇದ್ದಾರೋ ಅವ್ರನ್ನ ಕರೆದು ಮಾತುಕತೆ ಮಾಡಿದ್ರೆ ಮುಗಿದೋಯ್ತು ಸರ್. ಇಲ್ಲಿ ಸಾರ್ವಜನಿಕರೆಲ್ಲ ನೋಡ್ತಾ ಇದ್ದಾರೆ ಅವ್ರನ್ನ. ಯಾಕೆ ಮತ್ತೆ ಸರ್ಕಾರ ಯಾಕೆ ಈ ಪ್ರಯತ್ನ ಮಾಡ್ತಿದೆ? ಅಲ್ಲಿ ಯಾರನ್ನೋ ಕರೆಸ್ಕೊಂಡು ವಿಕಾಸ್ ಸೌಧದಲ್ಲಿ ಯಾಕೆ ಮೀಟಿಂಗ್ ಮಾಡ್ತಿದ್ದಾರೆ? ವೈ? ಇದು ಕಳೆದ 40 ವರ್ಷಗಳಿಂದ ಯಾವುದೋ ಕೆಲವು ಸಂಘಟನೆಗಳು ಇವರು ಗುರ್ತಿಸ್ಕೊಂಡ್ಬಿಟ್ಟವ್ರೆ ಸರ್ ಸಂಸ್ಥೆಯಲ್ಲಿ. ಅವ್ರು ಅನ್ಕೊಂಡಿದ್ದಾರೆ ಇವ್ರದೇ ನಡೀತಾ ಇದೆ, ಇವ್ರದೇ ಮಾತುಕತೆ ಮೂಲಕ ಎಲ್ಲಾ ಪರಿಹಾರ ಆಗುತ್ತೆ ಅನ್ನೋದು ಅವರ ನಂಬಿಕೆ ಆಗ್ಬಿಟ್ಟಿದೆ. ಆದ್ರೆ ಈ ಸರ್ಕಾರಗಳು ಯಾಕೆ ಇನ್ನು ಹೊರಗಡೆ ಬಂದ್ ನೋಡಿದಾಗ, ಕಾರ್ಮಿಕನ ಮಧ್ಯಕ್ಕೆ ಬಂದು ನೋಡಿದಾಗ, ಅವರ ಮನಸ್ಸಿನ ಹಾಳಕ್ಕಿಳಿದು ನೋಡಿದಾಗ ಖಂಡಿತ ಅರ್ಥ ಆಗುತ್ತೆ ಇನ್ನು ಇವ್ರನ್ನ ನಂಬ್ಕೊಂಡ್ ಕೂತಿಲ್ಲ ಅಂತ. ಈಗಾಗಲೇ ಪ್ರಜಾವಾಣಿ ಒಂದು ಸಮೀಕ್ಷೆ ಮಾಡಿತ್ತು, ಸಾರಿಗೆ ನೌಕರ ಸರ್ಕಾರಿ ನೌಕರರಿಗೆ ಎಷ್ಟು ಜನ ವೋಟಿಂಗ್ ಮಾಡ್ತೀರಿ ಅಂತ. ಅದರಲ್ಲಿ 96% ಅಷ್ಟು ನೌಕರರು ಸರ್ಕಾರಿ ನೌಕರರಾಗಬೇಕು ಅಂತ ವೋಟಿಂಗ್ ಮಾಡಿದ್ದಾರೆ. ಆದ್ರೆ ಇನ್ನೂ ಇವರು ಯಾರೋ ಕೆಲವು ಸಂಘಟನೆಗಳು ಸರ್ಕಾರಿ ನೌಕರ ಆಗೋದು ಬೇಡ ಅಂದ್ರೆ ಯಾರು ಸರ್ ಕೇಳ್ಕೊಂಡಿರ್ತಾರೆ ಈ ಕಾಲದಲ್ಲಿ? ಈ ಕರೋನಾ ಸಮಯದಲ್ಲಿ ನಾವು ಅನುಭವಿಸಿದ ಕಷ್ಟ ನಷ್ಟಗಳು ನಮಗ್ ಗೊತ್ತಿದೆ. ನಮ್ಮನೆ ಹೆಂಡತಿ ಮಕ್ಕಳೆಲ್ಲ ಪಾಪ ವಿಡಿಯೋಗಳು ಮಾಡಿ ಹೇಳ್ಕೊಳ್ಳೋಂತ ಅಳುವಂತ ಪರಿಸ್ಥಿತಿಗೆ ಬಂದು ತಂದಿಟ್ಟಿದ್ರು. ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ನಾವು ಇನ್ನೇನ್ ಮಾಡಕ್ಕಾಗಲ್ಲ. ನಾವು ಎಲ್ಲಾ ಕಾರ್ಮಿಕರು ಈ ಯಾರು ಸರ್ಕಾರಿ ನೌಕರ ಆಗೋದು ಬೇಡ ಅಂತ ಇದ್ದಾರೆ ಅವ್ರನ್ನೆಲ್ಲ ಸರಾಸಟ್ಟಾಗಿ ತಿರಸ್ಕಾರ ಮಾಡ್ತಾ ಇದೀವಿ ಸರ್. ನಾವು ಅವ್ರಿಗೆ ಏನು ಬೇಕೋ ಅದು ಮಾಡಿಕೊಡ್ತೀವಿ, ಸಂಬಳ ಅಂತೂ ಕೊಟ್ಟಿದ್ದೀವಿ, ಯಾವುದೇ ಕಾರಣಕ್ಕೂ ಹಿಡಿದಿಟ್ಕೊಂಡಿಲ್ಲ. ಇನ್ನೇನಾದ್ರು ಬೇಕು ಅನ್ನೋದಾದರೆ ಅದನ್ನು ಅಳೆದು ತೂಗಿ ಒಂದಷ್ಟು ಮಾಡ್ಕೊಳ್ಳೋಣ, ತಪ್ಪೇನಿದೆ ಅನ್ನೋದು ಸರ್ಕಾರದ ಮಾತು. ಸರ್ ನಾನು ಈಗಲೂ ಅದನ್ನ ಹೇಳ್ತಾ ಇರೋದು, ನೀವು ಸಂಬಳ ಕೊಡ್ತಾ ಇರೋದು ಆ ಸಂಬಳದ ಸ್ಲ್ಯಾಬ್ ನೋಡಿದೀರಾ? ಸರ್ಕಾರಿ ನೌಕರರಿಗೂ ನಮಗೂ ಸ್ಲ್ಯಾಬ್ ನ ಒಂದು ವೇರಿಯೇಷನ್ ಮಾಡಿ, ಬೇರೆ ನಿಗಮ ಮಂಡಳಿಗಿರೋ ಸ್ಲ್ಯಾಬ್ಗೆ ಒಂದು ವೇರಿಯೇಷನ್ಸ್ ನೋಡಿ. ನೀವು ನೋಡಿದಿರ ಕೊಡ್ತಾ ಇದೀವಿ 3 ಕಾಸು ಸಂಬಳನ ನಾವು ಆನೆ ಒಟ್ಟಕ್ಕೆ ಅರಕಾಸು ಮಜ್ಜಿಗೆ ಉಯ್ದಂಗ ಆಗ್ತಾ ಇದೆ ಸರ್ ಇಲ್ಲಿ. ಅದ್ರನ್ನು ನಾವು ಇಷ್ಟು ವರ್ಷಗಳಿಂದ ಇದನ್ನ ಸಹಿಸ್ಕೊಂಡ್ ಬಂದಿದ್ದೀವಿ. ನಿಮ್ಮ ಹತ್ರ ಮನವಿಗಳ ಮೇಲೆ ಮನವಿಗಳು ಕೊಟ್ಟಿದ್ದೀವಿ, ನೀವು ನಮಗೆ ಆಶ್ವಾಸನೆಗಳ ಮೇಲೆ ಆಶ್ವಾಸನೆಗಳು ಕೊಟ್ಟಿದ್ದೀರಾ. 3 ವರ್ಷದಿಂದ ಇದೇ ತಾನೇ ನಡ್ಕೊಂಡ್ ಬಂದಿರೋದು. ನಾವು ಇವತ್ತು ಕೇಳ್ತಾ ಇರೋದೇನು, ಇದಕ್ಕೊಂದು ನೆನ್ನೆನೂ ನಡೆದಿದ್ದು ಶಾಂತಿ ಬಂದು ಯಾರಾದ್ರೂ ನಮ್ಮ ಮನವಿ ಸ್ವೀಕಾರ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದಿದ್ದು ಅಷ್ಟೇ. ಆದ್ರೆ ಇವರು ಮನವಿ ತಗೊಳಕ್ಕೆ ಬರ್ದಿರ ಏಕಾಏಕಿ ಪೊಲೀಸರನ್ನ ಬಿಟ್ಟು ನಮ್ಮನ್ನ ಅರೆಸ್ಟ್ ಮಾಡಿಸಿ ಕಾರ್ಮಿಕರಿಗೆ ಅವಮಾನ ಮಾಡಿದ್ದಕ್ಕೆ ವಿರುದ್ಧವಾಗಿ ಕಾರ್ಮಿಕ ಸಿಡಿದಿರೋದೇ ಈ ಮುಷ್ಕರ ಸರ್. ಈಗ ಏನಂತಾರೆ ಎಲ್ಲರೂ ಕೂಡ ಈ ಮೀಟಿಂಗ್ ಅಲ್ಲಿ ಏನ್ ಡಿಸೈಡ್ ಆಯ್ತು ಚಂದ್ರ ಅವರೇ? ಸರ್ಕಾರ ಒಂದು ಹಂತಕ್ಕೆ ಮಾತುಕತೆ ಬಂದು ಕೊಡಿಯಲ್ಲಿ ಚಂದ್ರಶೇಖರ್ ಸರ್ ನೇತೃತ್ವದಲ್ಲಿ ಬಂದು ನಾವು ಏನಾದರೂ ಇದಕ್ಕೆ ಪರಿಹಾರ ಸೂಚನೆ ಮಾಡಿದ್ರೆ ನಾವು ಮಾತುಕತೆ ಕೂತಾಗ ಏನು ಹೇಳ್ತಾರೆ ಒಂದು ಮಾತುಕತೆ ಚರ್ಚೆಗಳು ತಗೊಳ್ಳೋದು ಬಿಡೋದ್ರ ಬಗ್ಗೆ ಚರ್ಚೆಕತೆ ಮಾಡೋಣ. ಆದರೆ ನಮ್ಮ ಅಜೆಂಡಾ ಒಂದೇ ಇರುತ್ತೆ, ಸಾರಿಗೆ ನೌಕರು ಸರ್ಕಾರಿ ನೌಕರರಾಗಬೇಕು, ಸರ್ಕಾರಿ ಸೌಲಭ್ಯಗಳು ಪಡಬೇಕು. ಅದು ನಾವು ಇವತ್ತೇ ಮಾಡಿ ಅಂತಲೂ ಕೇಳ್ತಾ ಇಲ್ಲ, ಈ ಕ್ಷಣದಲ್ಲೇ ಮಾಡಿ ಅಂತ ಕೇಳ್ತಾ ಇಲ್ಲ. ನಮಗೂ ಗೊತ್ತಿದೆ ಆರ್ಥಿಕ ಪರಿಸ್ಥಿತಿ ರಾಜ್ಯದ ಯಾವ ರೀತಿಯಲ್ಲಿದೆ ಅಂತ. ನಾವು ಕೇಳ್ತಾ ಇರೋದು ಯಾವಾಗ ಕೊಡ್ತೀರಾ ಸ್ವಾಮಿ, ಏನು ಕೊಡ್ತೀರಾ ಅದನ್ನು ಹೇಳ್ಬಿಟ್ರೆ ಸಾಕು. ನಾವು ಈಗಲೂ ಅದನ್ನು ಲಿಖಿತವಾಗೋ ಇಲ್ಲ ಒಂದು ಲಿಖಿತವಾಗಿ ಕೊಡಿ ನಮಗೆ, ನಾವು ಈಗಲೂ ವಾಪಸ್ ತಗೊಳ್ಳೋಕೆ ರೆಡಿ ಇದ್ದೀವಿ. ಮತ್ತೆ ಕರೋನಾದಿಂದ ಮೃತಪಟ್ಟ ನೌಕರರ ಕುಟುಂಬಗಳು ಎಲ್ಲ ಬೀದಿಗೆ ಬಿದ್ದಿದ್ದಾವೆ ಸರ್. ಬೇರೆ ಬೇರೆ ಸರ್ಕಾರದ ಇಲಾಖೆಗಳೆಲ್ಲ ನೌಕರರಿಗೆ ನೀವೆಲ್ಲ 30 ಲಕ್ಷ ರೂಪಾಯಿ ಜೀವ ವಿಮೆ ಘೋಷಿಸ್ಬಿಟ್ಟು ಕರೋನಾ ಟೈಮಲ್ಲಿ ನೀವು ಅಂತಾರಾಜ್ಯ ಸಾರಿಗೆ ವ್ಯವಸ್ಥೆನ ಮಾಡಿದ್ರಲ್ಲ, ಅಷ್ಟು ಜನನ ಕರ್ಕೊಂಡೋಗಿ ಅಂತ. ಕರ್ಕೊಂಡೋದವನು ಒಬ್ಬ ನೌಕರನ ಬಗ್ಗೆ ಯೋಚನೆ ಮಾಡಿದ್ರ. ಇವತ್ತು 60ಕ್ಕೂ ಹೆಚ್ಚು ನೌಕರರು ಮೃತಪಟ್ಟು ಅವ್ರ ಮನೆಗಳೆಲ್ಲ ಕುಟುಂಬಸ್ಥರೆಲ್ಲ ಬೀದಿಗೆ ಬೀಳೋ ಪರಿಸ್ಥಿತಿಯಲ್ಲಿದೆ. ಅವ್ರಿಗೆ ಏನು ಬೇರೆ ನಿಗಮ ಮಂಡಳಿಗಳು ಮತ್ತೆ ಸರ್ಕಾರಿ ನೌಕರರಿಗೆ ಕೊಡ್ತೀವಿ ಅಂತ ಜೀವ ವಿಮೆ ಕೊಡಬೇಕಾಗಿದ್ದು ಸರ್ಕಾರದ ಧರ್ಮ ಅಲ್ವಾ? ಇವತ್ತು ನಿಮ್ಮನ್ನು ಕರೆದು ಮಾತಾಡ್ಲಿ ಇಲ್ಲ ಅಂದ್ರೆ ಈ ಧರಣಿ, ಈ ಪ್ರತಿಭಟನೆ, ಈ ಬಂದ್ ನಾಳಿದ್ದು ಹಂಗೆ ಮುಂದಕ್ಕೆ ಹೋಗ್ತಾನೆ ಇರುತ್ತಾ?
ಅದ್ರ ಜೊತೆ ಬಂದು ಮುಂದುವರಿಯೋದ್ರ ಜೊತೆಗೆ ಇದರ ಸ್ವರೂಪಗಳು ಬದಲಾಗ್ತಾ ಇರ್ತವೆ. ಅದನ್ನ ಕೊಡಿಯಲ್ಲಿ ಚಂದ್ರಶೇಖರ್ ಸರ್ ಅವರು ಹಂತವಾಗಿ ಅದನ್ನ ನಮ್ಮ ಕೈಗೆತ್ಕೊಳ್ತಾ ಇದ್ದಾರೆ. ಅದನ್ನ ಇನ್ನೂ ಇದು ಏನೋ ಅನ್ಕೊಂಡಿರ್ಬೋದು, ಬಸ್ ನಿಲ್ಸಲ್ಲ ಮನೇಲಿ ಇರ್ತಾರೆ ಬಿಡು ಅನ್ನೋ ಒಂದು ಸರ್ಕಾರಗಳು ನಿಲುವು ಬಂದ್ರೆ ಅದು ತಪ್ಪು ಕಲ್ಪನೆ. ಕಾರ್ಮಿಕರು ಈಗ ಸ್ವಯಂ ಪ್ರೇರಿತರಾಗಿ ಬೀದಿಗೆ ಬರ್ತಾ ಇದ್ದಾರೆ. ಸೊ ಸ್ವಯಂ ಅವರು ಕಾರ್ಮಿಕರಲ್ಲ, ಕಾರ್ಮಿಕರ ಕುಟುಂಬ ಸದಸ್ಯರು ಸಹ. ಸೊ ಇದು ಹಂತವಾಗಿ ಇದು ನಡ್ಕೊಂಡು ಹೋಗ್ತಾ ಇರುತ್ತೆ. ಇದಕ್ಕೆಲ್ಲ ಸರ್ಕಾರಗಳು ಆಸ್ಪದ ಕೊಡ್ದಿರಾ ದಯವಿಟ್ಟು ಇದನ್ನ ಹಂತೆ ಆಡಕ್ಕೆ ಮುಷ್ಕರನ ಹಂತ ಆಡಿ ನೌಕರರಿಗೆ ಅವರ ಬಾಳಿಗೆ ಬೆಳಕಾಗೋದು, ಅವ್ರ ಮನೆ ದೇವರುಗಳಾಗೋದು. ಒಂದೇ ಒಂದು ಸಮಿತಿ ರಚನೆ ಮಾಡಿದ ತಕ್ಷಣ ರಾಜ್ಯಾದ್ಯಂತ ಮುಖ್ಯಮಂತ್ರಿಗಳ ಮತ್ತು ಸಾರಿಗೆ ಸಚಿವರ ಫೋಟೋಗಳಿಗೆ ಹಾಲಭಿಷೇಕ ಅಂತ ಮಾಡಿದ ಸಾರಿಗೆ ನೌಕರರು ಎಷ್ಟು ಆಸೆ ಇಟ್ಕೊಂಡು ಜಾತಕ ಪಕ್ಷಿ ಅಂತ ಕಾಯ್ಕೊಂಡಿದ್ದವ್ರ ಮೇಲೆ ಏಕಾಏಕಿ ಈ ತರ ಗತಪ್ರಹಾರ ಮಾಡೋದು ಸತ್ಯವಾಗ್ಲೂ ಸಾರಿಗೆ ಸಚಿವರಿಗೆ ಮತ್ತೆ ನಮ್ಮ ಮುಖ್ಯಮಂತ್ರಿಗಳಿಗೆ ಶೋಭೆ ತರ್ತಾ ಇಲ್ಲ. ದಯವಿಟ್ಟು ಇದನ್ನೆಲ್ಲ ಬಿಡಿ. ನಾವು ನಿಮ್ಮನ್ನ ನಂಬ್ಕೊಂಡಿದೀವಿ, ಇನ್ನೂ ನಂಬಿದೀವಿ, ನಮ್ಮ ಕೈ ಹಿಡೀರಿ ಅಂತ ನಾವು ಬೇಡ್ಕೊಂತ ಇದೀವಿ ಸರ್. ಥ್ಯಾಂಕ್ ಯು ಸೊ ಮಚ್.